ಅಧಿವೇಶನ ಆಗ್ತಾ ಇದೆ ಅಂದಿದ ತಕ್ಷಣನೇ ಸಾಮಾನ್ಯವಾಗಿ ಒಂದಿಷ್ಟು ಬೇಡಿಕೆಗಳ ಜೊತೆಗೆ ಪ್ರತಿಭಟನೆಯ ಬಿಸಿ ಕೂಡ ಅಧಿವೇಶನಕ್ಕೆ ಪ್ರತಿ ವರ್ಷದಂತೆ ತಟ್ಟುತ್ತೆ. ಆದರೆ ಈ ಬಾರಿ ಅಧಿವೇಶನದ ಆರಂಭದ ಹೊತ್ತಲ್ಲೇ ಒಂದು ದೊಡ್ಡ ಪ್ರತಿಭಟನೆ ಆಗುವ ಸಾಧ್ಯತೆಗಳಿದೆ. ಪಂಚಮಸಾಲಿ ಸಮುದಾಯದ ಹೋರಾಟ, 2A ಮೀಸಲಾತಿಗೆ ಆಗ್ರಹಿಸಿ ನಡೆಯುವಂತಹ ಹೋರಾಟ ಮತ್ತೆ ಮುನ್ನೆಲೆಗೆ ಬಂದಿದೆ. ಬೃಹತ್ ಹೋರಾಟಕ್ಕೆ ಪಂಚಮಸಾಲಿ ಸಮುದಾಯದ ನಾಯಕರುಗಳ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಡಿಸೆಂಬರ್ 10ನೇ ತಾರೀಕು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವ ನಿರ್ಧಾರ ಮಾಡಿಕೊಳ್ಳಲಾಗಿದೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಪಂಚಮಸಾಲಿ ಸಮುದಾಯ ಸಜ್ಜಾಗಿದೆ. ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದಾರೆ ಪಂಚಮಸಾಲಿ ಸಮುದಾಯದ ಜಗದ್ಗುರುಗಳು ಬಸವ ಜಯಮೃತ್ಯುಂಜಯ ಸ್ವಾಮೀಜಿ. 10,000 ಟ್ರ್ಯಾಕ್ಟರ್ಗಳ ಸಮೇತ ನಾವು ಮುತ್ತಿಗೆ ಹಾಕ್ತೀವಿ. ಲಕ್ಷಾಂತರ ಜನ ಸಿದ್ಧರಿದ್ದಾರೆ. ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಅಧಿವೇಶನಕ್ಕೆ ಮುತ್ತಿಗೆ ಹಾಕ್ತೀವಿ, ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. 2A ಮೀಸಲಾತಿ ಕಳೆದ ಬಾರಿ ಅಧಿವೇಶನದಲ್ಲೂ ಇದೇ ಹೋರಾಟ ನಡೆದಿತ್ತು. ಕಳೆದ ಬಾರಿಯ ಹೋರಾಟದಲ್ಲೂ ಇದೇ ರೀತಿ ಹೋರಾಟಗಳನ್ನು ಪ್ರತಿಭಟನೆಯನ್ನು ಮಾಡಿದ್ರು, ಮನವೊಲಿಕೆ ಮಾಡಿದ್ರು, ಏನೋ ಮಾಡ್ತೀವಿ ಅಂತಂದಿದ್ರು. ಈಗ ಯತ್ನಾಳ್ ಕೂಡ ಸೇರ್ಕೊಂಡಿದ್ದಾರೆ. ಏನು ಹೇಳ್ತಾರೆ ಯತ್ನಾಳು ಕೇಳಿಸ್ಕೊಳ್ಳಿ. ಪ್ರಾರಂಭ ಆಗೋಕ್ಕಿಂತ ಮುಂಚೆನೆ ನೀವು ವರದಿ ತರಿಸ್ಕೊಂಡು ಯಾವ ಇದರಲ್ಲಿ ಕೊಡ್ಲಿಕ್ಕೆ ಆಗ್ತೈತೆ ಅನ್ನೋಂಥದ್ದು ಸ್ಪಷ್ಟವಾದಂಥ ಒಂದು ನಿರ್ಣಯ ತಗೊಂಡು ಅದನ್ನು ಗೆಜೆಟ್ ಮಾಡಿ ಕೊಟ್ಬಿಟ್ರೆ ಈ ಹೋರಾಟ ಮಾಡುವಂಥ ಅವಶ್ಯಕತೆ ಬೀಳುವುದಿಲ್ಲ. ಆದರೆ ಕೊಡೇಬಾರ್ದು ಹೊತ್ತು ನಿಮ್ಮ ಮನಸ್ಸಿನಾಗಿದ್ದರೆ, ನಿಮಗೇನೋ ಒಂದು ರೀತಿ ಈ ಸಮುದಾಯಗಳಿಗೆ ನ್ಯಾಯ ಕೊಡಬಾರ್ದತ್ತಿದ್ರೆ ಹೋರಾಟ ಅನಿವಾರ್ಯ. ಯಾಕಂದ್ರೆ ನಮ್ಮ ಗುರುಗಳು ಪಾದಯಾತ್ರೆ ಮೂಲಕ ಜಾಗೃತಿ ಮಾಡಿದ್ರು. ನಮ್ಮ ಸರ್ಕಾರ ಇದ್ದಾಗ ನಾವು ಸರ್ಕಾರವನ್ನು ಪ್ರತಿ ಹಂತದಲ್ಲಿ ನಾವು BJPಯವರು ಇದ್ದರೂ ಸಹಿತ ಬೆಂಬಲ ಕೊಟ್ಟಿದ್ದೀವಿ. ಅದೇ ರೀತಿ CC ಪಾಟೀಲ್ರು ಒಬ್ಬ ಸಚಿವರಾಗಿ ಅವರು ಸಹ ಎಲ್ಲ ತನುಮಾನದಿಂದ ಅವರು ಸಹಕಾರ ಮಾಡಿದ್ರು. ಬಹುತೇಕ ನಮ್ಮ BJP ಶಾಸಕರು ಎಲ್ಲರೂ ಸಹಕಾರ ಮಾಡಿದ್ರು. ಅವಾಗ ಏನು ಕಾಂಗ್ರೆಸ್ನವರು ಮಾಜಿ ಶಾಸಕರುಗಳು ಮಾತಾಡ್ತಾ ಇದ್ರು, ಆ ಒಂದು ಟ್ಯೂನೇ ಇಲ್ಲ. ಈಗ ಅವ್ರಿಗೆ ಮುಜುಗರ ಆಗ್ತದೆ, ಹಿಂಗೆಲ್ಲ ಮಾಡಬಾರ್ದು ಗುರುಗಳು ಅಂತೇಳಿ ಈಗ ಹಿತವಚನ ಹೇಳಕ್ಕೆ ಪ್ರಾರಂಭ ಮಾಡ್ಯಾರ. ಅವರೇ ಪ್ರವಚನ ಹೇಳಕ್ಕೆ ಚಾಲು ಮಾಡ್ಯಾವೆ ಗುರುಗಳು ಬದಲಿ. ಅದಕ್ಕೆ ನಾವು ಇಷ್ಟೇ ಹೇಳ್ತೀವಿ, ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ. ಮಂಜುನಾಥ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಇವತ್ತು ನಿನ್ನೆದಲ್ಲ, ಬಹಳ ವರ್ಷಗಳಿಂದ ಇರುವಂತಹ ಬೇಡಿಕೆ ಈ ಬಾರಿಯೂ ಕೂಡ ಒಂದು ದೊಡ್ಡ ಪ್ರತಿಭಟನೆಗೆ ಸಿದ್ಧತೆ ಆಗಿದೆ ಅನ್ನುವಂಥ ಮಾತುಗಳು. ಏನೇನು ಪ್ರತಿಭಟನೆಯ ರೂಪುರೇಷೆಗಳು, ಯಾವ ರೀತಿ ನಡೆಯುತ್ತೆ ಈ ಪ್ರತಿಭಟನೆ, ಏನು ಎಚ್ಚರಿಕೆ ಕೊಟ್ಟಿದ್ದಾರೆ ಪಂಚಮಸಾಲಿ ಸಮುದಾಯದವರು? ಹೌದು ಪ್ರಣೋದ್, ಏನು ಇದೆ, ಡಿಸೆಂಬರ್ ನಾಳೆಯಿಂದ 9ನೇ ತಾರೀಕಿನಿಂದ ಬೆಳಗಾವಿಯ ಚಳಿಗಾಲದ ಅಧಿವೇಶನ, ಅದು 13ನೇ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಈ ಒಂದು ಸರ್ಕಾರಕ್ಕೆ, ಈ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ಈ ಪ್ರತಿಭಟನೆ ಬಿಸಿ ತಟ್ಟಿದೆ ಅಂತ ಹೇಳಬೇಕಾಗಿದೆ. ಪ್ರಮುಖವಾಗಿ ಬೆಳಗಾವಿಯಲ್ಲಿ ಕಳೆದ 4 ವರ್ಷಗಳಿಂದ ಸತತವಾಗಿ ಪಂಚಮಸಾಲಿ ಸಮಾಜವನ್ನು 2A ಸೇರಿಸಬೇಕಂತ ಹೇಳಿ ಹಲವು ದಿನಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ರು. ಆದ್ರೂ ಅವರ ಬೇಡಿಕೆಗಳಿಗೆ ಮೊದಲಿನ ಸರ್ಕಾರ ಆಗಿರಬಹುದು, ಈಗಿನ ಸರ್ಕಾರ ಅವರು ಸ್ಪಂದಿಸಿದ್ದಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಉಗ್ರ ಸ್ವರೂಪಕ್ಕೆ ತಳೆದಂತಹ ಪಂಚಮಸಾಲಿ 2A ಹೋರಾಟ ಈಗಾಗಲೇ ನಾಳೆ 10ನೇ ತಾರೀಕಿಂದ, ಏನು ಮಂಗಳವಾರದಿಂದ ಏನು ಒಂದು ಇಡೀ ಕರ್ನಾಟಕ ರಾಜ್ಯ ಇರುವಂತಹ ಪಂಚಮಸಾಲಿ ಸಮಾಜಕ್ಕೆ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಸುಮಾರು 50,000ಕ್ಕೂ ಹೆಚ್ಚು ಜನರು ಸೇರ್ಕೊಳ್ಬೇಕು. ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಏನು ರೈತರು ಉಪಯೋಗ ಮಾಡುವಂತಹ ಟ್ರ್ಯಾಕ್ಟರ್ಗಳನ್ನ ತೆಗೆದುಕೊಂಡು ಸುವರ್ಣಸೌಧಿಗೆ ಮುತ್ತಿಗೆ ಹಾಕಲು ಈಗಾಗಲೇ ಪಂಚಮಸಾಲಿ ಶ್ರೀಗಳ ಜಯಮೃತ್ಯುಂಜಯ ಸ್ವಾಮೀಜಿಗಳು ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಾಗಿ ಏನು ಮಾಜಿ ಕೇಂದ್ರ ಸಚಿವರು ಮತ್ತು ಹಾಲಿ ಬಿಜಾಪುರ ಶಾಸಕರಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಹ ನಿನ್ನೆ ಸಭೆಯಲ್ಲಿ ಭೇಟಿಯಾಗಿ ಆ ಒಂದು ಕಾರ್ಯಕರ್ತರು ಜಮಾವಣೆಗೊಳ್ಳಬೇಕು. ಈ ಸರ್ಕಾರಕ್ಕೆ ಗಡುವು ಕೊಡ್ತೀವಿ, ಗಡುವು ಕೊಟ್ಟಿದ್ದಷ್ಟೇ ಅಲ್ಲದೆ ನಮ್ಮ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಆದಷ್ಟು ಬೇಗ ನಮ್ಮ ಬೇಡಿಕೆಗಳನ್ನು ಈಡೇರಿಸದೇ ಹೋಗುತ್ತಲ್ಲಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತೇಳಿ ಈಗಾಗಲೇ ಅವರು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ. ಅದೇ ತರನಾಗಿ ಈ ಒಂದು ಕರ್ನಾಟಕ ಏನು ಬೆಳಗಾವಿಯಲ್ಲಿ ನಡೆಯುತ್ತೋ 13ನೇ ಏನು ಚಳಿಗಾಲದ ಅಧಿವೇಶನ ಇದೆ, ಚಳಿಗಾಲದ ಅಧಿವೇಶನದಲ್ಲಿ ಅನೇಕ ಪ್ರತಿಭಟನೆ ಕಾವು ಸಹ ಈಗಾಗಲೇ ಸರ್ಕಾರಕ್ಕೆ ಬಿಸಿ ಮುಟ್ಟಿದೆ ಅಂತಾನೆ ಹೇಳಬೇಕಾಗತ್ತೆ. ಪ್ರಣೋದ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.